ಅದಕ್ಕೆ ನಾನು ಇನ್ನೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಇನ್ನೂ ಅನೇಕ ಮುಖಂಡರು ಮಾತಾಡೋರಿದ್ದಾರೆ. ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಮಗೆಲ್ಲ ಅನಿಸ್ಬೇಕು, ರಾಜಶೇಖರ್ ಇಟ್ನಾಳ್ ಅವರ ನಾಮಪತ್ರಕ್ಕೆ ಹೋದಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರಿ. ನಮಗನಿಸ್ಬೇಕಲ್ಲ, ನಾವು ಹದದಕ್ಕ ಸ್ವಾರ್ಥಾತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಕ್ಷೇತ್ರದ ಜನ 2 ಲಕ್ಷದಿಂದ ಅಂತರದಿಂದ ಗೆದ್ರು ಅಂತ ಹೇಳಿ ನಾವು ಸುದ್ದಿ ಕೊಟ್ರೆ ಅವತ್ತು ನಾವೆಲ್ಲ ಮುಖಂಡು ಬಂದು ನಿಮಗೆ ಅಭಿನಂದನೆ ಹೇಳಲಿಕ್ಕೆ ಮತ್ತೆ ಇದೇ ಗ್ರೌಂಡ್ಗೆ ನಾವು ಬರ್ತೀವಿ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ರಾಜಶೇಖರ್ ಇಟ್ನಾಳ್ ಅವರಿಗೆ ನೀಡಬೇಕು. ವಿರೋಧ ಪಕ್ಷದ ಅಧಿಕೃತ ಅಭ್ಯರ್ಥಿ ಯಾರಿದ್ದಾರೆ? ಅವರು ಡಾಕ್ಟರ್ ಅಲ್ಲ. ಕರೋನಾದಾಗ ಎಷ್ಟು ಮಂದಿ ಜೀವ ಉಳಿಸ್ಯಾರು? ಮಾಡಿ ನನಗೆ ಯಾರೋ ಒಬ್ಬರು ಹೇಳ್ತಿದ್ರು ಸಾಹೇಬ್ರ, ಈಗೇನಾದ್ರು ಡಾಕ್ಟರ್ ನಿಂತಾರಲ್ಲ, ನಾವೊಂದು ದಿವಸ ಕೇಳಿ ಇಟ್ಟು ದೊಡ್ಡ ದವಾಖಾನೆ ಯಾರು ಇದಂತ, ಇದು ಇಂಥವ್ರದ್ರಿ ಅಂತ ಹೇಳಿದ್ರು. ಇಟ್ಟು ದೊಡ್ಡದು ಹೆಂಗೆ ಕಟ್ಟಿದ್ರು ಒಂದೇ ನಾನು ಇಟ್ಟು ದೊಡ್ಡದು ಹೆಂಗೆ ಕಟ್ಟಿ ಅಂತ ಕೇಳೋಣ. ಅವ್ರು ಹೇಳಿದ್ರು ಈ ಕರೋನಾದಾಗ ಇಟ್ಟು ದೊಡ್ಡದಾಗೈತ್ರಿ ಅಂತ ಹೇಳಿ ನನಗೆ ಮಾಡಿ ಯಾರೋ ಹೇಳ್ತಿದ್ರು. ಕರೋನಾದೊಳಗೆ ಒಬ್ಬೊಬ್ಬ ಕರೋನಾ ಬಂದವನ ಕಡೆಯಿಂದ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ನೋಡ್ರಿ, ಇದನ್ನ ನಾ ಹೇಳಕತ್ತಿಲ್ಲ, ಇಲ್ಲೇ ಹೇಳಕತ್ತಿದ್ದ. ಇವರನ್ನ ಇಲ್ಲಿ ಇರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡೋದು ಬಿಟ್ಟು ಜನರ ಕಡೆಯಿಂದ ಸುಲಿಗೆ ಮಾಡ್ತಕ್ಕಂಥವ್ರು ಬೇಕು, ಅಥವಾ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ರಾಜ್ಯದಲ್ಲಿ ಇಂಥವ್ರನ್ನ ನೀವು ಆಯ್ಕೆ ಮಾಡಿಕೊಟ್ಟಿದ್ದಾದ್ರೆ ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಹಿತ ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಗೆಳೆಯ ರಾಜಶೇಖರ್ ಇಟ್ನಾಳ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ.